ಕರ್ನಾಟಕದ ಉಚಿತ ಗ್ಯಾರಂಟಿಗಳಿಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕುತ್ತಾ? ನಮಸ್ಕಾರ ಕರ್ನಾಟಕದಲ್ಲಿ ಈಗ ಎಲ್ಲಿ ನೋಡಿದ್ರೂ ಚರ್ಚೆ ಆಗ್ತಿರೋದು ಸರ್ಕಾರ ಜಾರಿಗೆ ತಂದಿರೋ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ. ಶಕ್ತಿ ಯೋಜನೆ ಇರಲಿ, ಗೃಹಲಕ್ಷ್ಮಿ ಇರಲಿ ಅಥವಾ ಗೃಹ ಜ್ಯೋತಿ ಇರಲಿ, ಈ ಯೋಜನೆಗಳು ಲಕ್ಷಾಂತರ ಜನರ ಕೈ ಸೇರ್ತಿವೆ. ಆದರೆ ಇನ್ನೊಂದು ಕಡೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಈ ಉಚಿತ ಯೋಜನೆಗಳ ಬಗ್ಗೆ ಅತ್ಯಂತ ಕಟುವಾದ ಮತ್ತು ಗಂಭೀರವಾದ ಎಚ್ಚರಿಕೆಯನ್ನು ನೀಡಿದೆ. ಹಾಗಾದರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ಕರ್ನಾಟಕದ ಈ ಯೋಜನೆಗಳು ನಿಂತು ಹೋಗ್ತವಾ ಅಥವಾ ಇವುಗಳಿಂದ ರಾಜ್ಯದ ಆರ್ಥಿಕತೆಗೆ ಹೊಡೆತ ಬೀಳ್ತಿದೆಯಾ? ಇವತ್ತಿನ ವಿಡಿಯೋದಲ್ಲಿ ನಾನು ಸುಪ್ರೀಂ ಕೋರ್ಟ್ನ ಮಹತ್ವದ ಅಂಶಗಳನ್ನು ಸರಳವಾಗಿ ಸ್ವಲ್ಪ ವಿವರವಾಗಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ನೋಡುವ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ನಲ್ಲಿ ಇತ್ತೀಚೆಗೆ ಉಚಿತ ಕೊಡುಗೆಗಳು ಫ್ರೀ ಸ್ಕೀಮ್ಸ್ಗಳ ವಿರುದ್ಧ ಒಂದು ಅರ್ಜಿ ಸಲ್ಲಿಕೆ ಆಗಿತ್ತು. ಇದರ ವಿಚಾರಣೆ ನಡೆಸಿದ ನ್ಯಾಯಪೀಠ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಎತ್ತಿದೆ. ಅದೇನೆಂದರೆ, ಜನಕಲ್ಯಾಣ ಯೋಜನೆ ಮತ್ತು ಅಪ್ರಾಯೋಗಿಕ ಉಚಿತ ಕೊಡುಗೆ ನಡುವಿನ ವ್ಯತ್ಯಾಸವೇನು ಅಂತ. ಕೋರ್ಟ್ ಹೇಳೋ ಪ್ರಕಾರ ಬಡವರಿಗೆ ಅನ್ನ ನೀಡುವುದು, ಆರೋಗ್ಯ ಸೌಲಭ್ಯ ಕೊಡೋದು ಸರ್ಕಾರದ ಕರ್ತವ್ಯನೇ ನಿಜ. ಆದರೆ ಕೇವಲ ಚುನಾವಣೆ ಗೆಲ್ಲೋದಕ್ಕಾಗಿ ಕಿಂಚಿತ್ತೂ ಆರ್ಥಿಕ ದೂರದೃಷ್ಟಿ ಇಲ್ಲದೆ ಎಲ್ಲವನ್ನ ಉಚಿತವಾಗಿ ನೀಡೋದು ದೇಶದ ಆರ್ಥಿಕತೆಗೆ ಅಂಧಕಾರವಾಗಬಹುದು ಅಂಥೇಳಿ ನ್ಯಾಯಮೂರ್ತಿಗಳು ಒಂದು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಜನರಿಗೆ ಮೀನು ಹಿಡಿಯೋದನ್ನು ಕಲಿಸ್ಬೇಕೇ ಹೊರತು ದಿನಾ ಉಚಿತವಾಗಿ ಮೀನು ಕೊಡೋದಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ, ಈ 5 ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯ ಸರ್ಕಾರ ವರ್ಷಕ್ಕೆ ಸುಮಾರು 50,000ದಿಂದ 60,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಿದೆ. ಸುಪ್ರೀಂ ಕೋರ್ಟ್ನ ಕಾಳಜಿ ಇರೋದು ಇಲ್ಲೇ. ಯಾವಾಗ ಸರ್ಕಾರದ ಖಜಾನೆಯಿಂದ ಇಷ್ಟು ದೊಡ್ಡ ಮೊತ್ತ ಕೇವಲ ಉಚಿತ ಯೋಜನೆಗಳಿಗೆ ಹೋಗ್ತದೆಯೋ ಆಗ ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ಹಣದ ಕೊರತೆ ಉಂಟಾಗಬಹುದು. ಉದಾಹರಣೆಗೆ, ಹೊಸ ರಸ್ತೆಗಳ ನಿರ್ಮಾಣ, ಸರ್ಕಾರಿ ಶಾಲೆಗಳ ನವೀಕರಣ ಅಥವಾ ಆಸ್ಪತ್ರೆಗಳಿಗೆ ಬೇಕಾದ ಆಧುನಿಕ ಉಪಕರಣಗಳನ್ನು ಖರೀದಿಸೋಕೆ ಹಣ ಸಾಕಾಗದೇ ಇರಬಹುದು. ಅದೆಷ್ಟೋ ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕುವ ಏರ್ಪಾಟು ನಡೀತಿದೆ ಅಂತೆ. ಇತ್ತೀಚೆಗಿನ ಹಾಟ್ ನ್ಯೂಸ್ ಕೇಳ್ತೀರಾ? ಸುಪ್ರೀಂ ಕೋರ್ಟ್ ಹೇಳೋದು ಏನಂದರೆ, ತೆರಿಗೆ ಕಟ್ತಿದ್ದಾರೆ ಅಂದಮೇಲೆ ಆ ಹಣವನ್ನು ಅಭಿವೃದ್ಧಿಗೆ ಬಳಸಬೇಕೇ ಹೊರತು ಕೇವಲ ಮತಗಳಿಕೆಗಾಗಿ ಹಂಚಬಾರ್ದು. ಇದು ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ದೇಶದ ಎಲ್ಲ ರಾಜ್ಯಗಳಿಗೂ ಅನ್ವಯವಾಗುವ ಮಾತು. ನ್ಯಾಯಾಲಯದ ಮತ್ತೊಂದು ಕಳವಳ ಏನಂದರೆ, ಕೆಲಸದ ಸಂಸ್ಕೃತಿ. ಎಲ್ಲವೂ ಉಚಿತವಾಗಿ ಸಿಕ್ಕರೆ ಜನರು ಕೆಲಸ ಮಾಡೋಕ್ಕೆ ಹಿಂದೇಟು ಹಾಕ್ಬೋದು. ಇದರಿಂದ ಭವಿಷ್ಯದ ಪೀಳಿಗೆ ಸೋಮಾರಿಯಾಗುವ ಅಪಾಯವಿದೆ ಎಂಬುದು ಕೋರ್ಟ್ನ ಅಭಿಪ್ರಾಯ. ಅಲ್ಲದೆ ರಾಜ್ಯಗಳು ತಮ್ಮ ಆದಾಯಕ್ಕಿಂತ ಹೆಚ್ಚು ಸಾಲ ಮಾಡಿ ಇಂತಹ ಯೋಜನೆಗಳನ್ನು ಜಾರಿಗೆ ತಂದರೆ ಅಂತಿಮವಾಗಿ ಆ ಸಾಲದ ಹೊರೆ ಸಾಮಾನ್ಯ ಜನರ ಮೇಲೆಯೇ ಬೀಳ್ತದೆ. ಪೆಟ್ರೋಲ್, ಡೀಸೆಲ್ ಅಥವಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಹಿಂದೆ ಇಂತಹ ಆರ್ಥಿಕ ಒತ್ತಡಗಳು ಇರುತ್ತವೆ ಎಂಬುದು ತಜ್ಞರ ವಾದ. ಹಾಗಾದರೆ ಈ ಯೋಜನೆಗಳು ಬಂದ್ ಆಗ್ತವಾ? ಸದ್ಯಕ್ಕಂತೂ ಇಲ್ಲ. ಸುಪ್ರೀಂ ಕೋರ್ಟ್ ಈ ಬಗ್ಗೆ ಒಂದು ತಜ್ಞರ ಸಮಿತಿಯನ್ನು ರಚಿಸಲು ಸೂಚಿಸಿದೆ. ಈ ಸಮಿತಿಯು ಯಾವ ಯೋಜನೆಗಳು ನಿಜವಾಗಿಯೂ ಅಗತ್ಯ ಮತ್ತು ಯಾವುವು ಕೇವಲ ಆಮಿಷಗಳು ಎಂದು ನಿರ್ಧರಿಸಲಿವೆ. ಕರ್ನಾಟಕ ಸರ್ಕಾರ ಕೂಡ ನಾವು ಬಡವರ ಸಬಲೀಕರಣಕ್ಕಾಗಿ ಇದನ್ನು ಮಾಡ್ತಿದ್ದೇವೆ ಎಂದು ವಾದಿಸ್ತಿದೆ. ಆದರೆ ನ್ಯಾಯಾಲಯದ ಎಚ್ಚರಿಕೆ ಏನೆಂದರೆ, ಸಹಾಯ ಅರ್ಹರಿಗೆ ಮಾತ್ರ ತಲುಪಲಿ, ಅದು ಇಡೀ ರಾಜ್ಯದ ಆರ್ಥಿಕತೆಯನ್ನು ನುಂಗಿ ಹಾಕಬಾರ್ದು. ಸ್ನೇಹಿತರೆ, ನಿಮಗೇನನ್ಸುತ್ತೆ? ಸರ್ಕಾರದ ಈ 5 ಗ್ಯಾರಂಟಿಗಳು ಬಡವರ ಬದುಕನ್ನು ಹಸನು ಮಾಡ್ತಿವೆಯೇ ಅಥವಾ ಸುಪ್ರೀಂ ಕೋರ್ಟ್ ಹೇಳಿದಂತೆ ಇವು ಅಭಿವೃದ್ಧಿಗೆ ಅಡ್ಡಿಯಾಗುತ್ತಿವೆಯೇ? ನಿಮ್ಮ ಅನಿಸಿಕೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಮತ್ತೆ ಸಿಗುವ.